ದೈಹಿಕ ಶ್ರಮದೊಂದಿಗೆ ಜೀವನ ಶೈಲಿ ಉತ್ತಮ. ಮಲ್ಲಿಕಾರ್ಜುನ್. ದೇಹ ಶ್ರಮ ವಹಿಸುವುದರೊಂದಿಗೆ ಮನುಷ್ಯ ತನ್ನ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡು ಮಾರಣಾಂತಿಕ ರೋಗಕ್ಕೆ ತುತ್ತಾಗುವುದನ್ನು ತಡೆಯಬಹುದು ಎಂದು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು. ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ತಾಲೂಕು ಆಡಳಿತ, ತಾಲೂಕು ಆಸ್ಪತ್ರೆ ಮತ್ತು ವಿವಿಧ ಇಲಾಖೆಗಳು ಮತ್ತು ಸಂಘಟನೆಗಳ ಸಹಯೋಗದಲ್ಲಿ ಏರ್ಪಡಿಸಿದ ವಾಕಥಾನ್ 2025 ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಸಿರು ಬಾವುಟ ತೋರಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿ, ಮಾರಣಾಂತಿಕ ಕಾಯಿಲೆಗಳಾದ ಹೃದಯಾಘಾತ ತಡೆಯಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಾಥಾ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿರುವ ಜನರಿಗೂ ಈ ಬಗ್ಗೆ ಅರಿವು ಮೂಡಿಸಲು ಎಲ್ಲರೂ ಸಹಕರಿಸಬೇಕು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ ಫಾತಿಮಾ ಅವರು ಮಾತನಾಡಿ, ಇತ್ತೀಚೆಗೆ ಕಡಿಮೆ ವಯಸ್ಸಿನಲ್ಲಿ ಹೃದಯಾಘಾತವಾಗುತ್ತಿದೆ. ಕೊಬ್ಬಿನಾಂಶ ಪದಾರ್ಥಗಳನ್ನು ಇತಿಮಿತಿಯಲ್ಲಿ ಸೇವಿಸಬೇಕು. ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕು. ಆಹಾರ ಮಳಿಗೆಗಳಲ್ಲಿ ದೊರಕುವ ಆಹಾರ ಬಹುತೇಕ ರಾಸಾಯನಿಕ ಮಿಶ್ರಿತದಿಂದ ಕೂಡಿರುತ್ತದೆ. ಮನೆಯಲ್ಲಿ ತಯಾರಿಸುವ ಆಹಾರವನ್ನು ಬಳಸಬೇಕು. ನಿತ್ಯ ವ್ಯಾಯಾಮ ಮತ್ತು ಕನಿಷ್ಠ 8 ಗಂಟೆ ನಿದ್ರೆ ಮಾಡಬೇಕು. ಈ ಬಗ್ಗೆ ಪೋಷಕರು ತಮ್ಮ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಸಾಧ್ಯವಾದಷ್ಟು ಮಕ್ಕಳನ್ನ ಮೊಬೈಲ್ ಬಳಕೆಯಿಂದ ದೂರವಿಡಬೇಕು. ಒಳ್ಳೆಯ ಆಹಾರ ಸೇವನೆ ಮತ್ತು ಉತ್ತಮ ನಿದ್ರೆ ಮಾಡುವುದರಿಂದ ಹೃದಯಾಘಾತ ತಡೆಯಲು ಸಾಧ್ಯ ಎಂದರು. ಮಿನಿ ವಿಧಾನಸೌಧ ಆವರಣದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಮಾರಣಾಂತಿಕ ರೋಗ ತಡೆಗಟ್ಟುವ ಕುರಿತು ಭಿತ್ತಿಪತ್ರಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಜೆ ಕೃಷ್ಣೇಗೌಡ, ಸಿಡಿಪಿಒ ಎಟಿ ಮಲ್ಲೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ಡಾಕ್ಟರ್ ಗಿರೀಶ್ ಬಸಪ್ಪ, ಡಾಕ್ಟರ್ ಕವಿತಾ ಗಿರೀಶ್, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯ ಸಂದೇಶ್, ಕಟ್ಟೆಗದ್ದೆ ನಾಗರಾಜ್, ಆರೋಗ್ಯ ಇಲಾಖೆ ಸತೀಶ್, ಮೋಹನ್, ಪೊಲೀಸ್ ಇಲಾಖೆ ಮತ್ತು ಹಲವು ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ರು. ಸಾವು ಆಗ್ತಿರೋದು ಜಾಸ್ತಿ ಆಗಿದೆ. ಅದು ಕಡಿಮೆ ವಯಸ್ಸಿನಲ್ಲಿ 20 ರಿಂದ 30 ವರ್ಷದ ಅವ್ರಿಗೆ ಜಾಸ್ತಿ ಹೃದಯಾಘಾತ ಸಂಭವಿಸ್ತಾ ಇರೋದು ಕಂಡು ಬರ್ತಾ ಇದೆ. ಆದ್ದರಿಂದ ನಾವು ಹೃದಯವನ್ನು ರಕ್ಷಿಸಿ ಜೀವನವನ್ನು ನಾವು ಆನಂದಿಸಬೇಕಾಗಿ ನಾವು ಎಲ್ಲರನ್ನೂ ಬೇಡ್ಕೊತೀವಿ. ಇದರಲ್ಲಿ ಜೀವನ ಶೈಲಿಯನ್ನು ಬದಲಿಸಿ ಹಾಗೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಕೊಬ್ಬಿನಾಂಶದ ಪದಾರ್ಥಗಳನ್ನು ತಿನ್ನದೆ ಆರೋಗ್ಯಕರವಾದ ಊಟವನ್ನು ಸೇವಿಸಿ ಹಾಗೂ ದಿನನಿತ್ಯ ನಾವು ಎಕ್ಸಸೈಸು ಅಥವಾ ವಾಕಿಂಗು ಅರ್ಧ ಗಂಟೆ ಅಟ್ಲೀಸ್ಟ್ ನಾವು ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಹೃದಯವನ್ನು ಸದೃಢಗೊಳಿಸಿ ಮಾದಕ ವಸ್ತುಗಳನ್ನು ಬೇಡ ಎಂದು ತ್ಯಜಿಸಿ ಆರೋಗ್ಯವಂತ ಜೀವನವನ್ನು ನಾವು ಮಾಡಬೇಕಾಗಿ ನಾನು ಎಲ್ಲರನ್ನೂ ವಿನಂತಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಬಹಳ ಆತಂಕದಿಂದ ಎಳೆ ವಯಸ್ಸಿನಲ್ಲಿ ತಮ್ಮ ಜೀವವನ್ನು ಅಪಾಯಕ್ಕೆ ಅವರೇ ತರ್ತಾ ಇದ್ದಾರೆ. ನಿದ್ರೆ ಮಾಡ್ತಿಲ್ಲ. 8 ಅವರ್ಸ್ ಸ್ಲೀಪ್ ಎಲ್ಲರಿಗೂ ಅವಶ್ಯಕವಾಗಿರುತ್ತದೆ. ಸೊ ಗುಡ್ ಫುಡ್, ಗುಡ್ ಸ್ಲೀಪ್, ರೆಸ್ಟ್ ಆ್ಯಂಡ್ ಪೀಸ್ಫುಲ್ ಮೈಂಡ್, ಇದೆಲ್ಲದರಿಂದ ಆರೋಗ್ಯ ಉತ್ತಮವಾಗುತ್ತೆ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಕೆಟ್ಟ ಘಟನೆ ಅಂತ ಪರಿಶೀಲಿಸಿ ಆದಷ್ಟು ನಾವು ಜನರಿಗೆ ಅರಿವು ಮೂಡಿಸಬೇಕು. ಯಾವ ರೀತಿ ಹೃದಯದ ಬಗ್ಗೆ ಅವರೇ ಕೇರ್ ಮಾಡ್ಬೋದು ಮತ್ತು ಯಾವ ಪ್ರಿಕಾಷನ್ಸ್ ತಗೋಬೋದು ಜನರು ಅವ್ರ ಹೆಲ್ತ್ ಬಗ್ಗೆ ಮತ್ತು ಅವ್ರ ಹಾರ್ಟ್ ಬಗ್ಗೆ. ಫುಡ್ ಹ್ಯಾಬಿಟ್ಸಿಂದ ಅಥವಾ ಕುಡಿತದಿಂದ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಪರಿಗಣಿಸಿ ತಮ್ಮ ಆರೋಗ್ಯವನ್ನು ಒಳ್ಳೆಯದಾಗಿ ನೋಡ್ಕೋಬೇಕು ಅಂತ ಹೇಳಿ ಇದು ಅವೇರ್ನೆಸ್ ತರಬೇಕು. ಇವತ್ತು ನಮ್ಮ ಆಲೂರಲ್ಲಿ ಬುಧವಾರ ಸಂತೆ ದಿವಸ ಅಂತ ಹೇಳಿ ಭಾಳಷ್ಟು ಜನ ಬರ್ತಾರೆ. ಎಲ್ಲರಿಗೂ ಇದು ಮಾಡಬೇಕಂತೆ ನಮ್ಮ ಮಾಧ್ಯಮ ಮಿತ್ರರು ವಿನಂತಿಸುವುದೇನೆಂದರೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಈ ಮೆಸೇಜ್ ಹೋಗಲಿ.
ಎಲ್ಲರೂ ಆರೋಗ್ಯವಂತವಾಗಿ ಇರಬೇಕು, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು, ವಾಕಿಂಗ್ ಅಥವಾ ಫುಡ್ ಹ್ಯಾಬಿಟ್ಸ್ ಕಂಟ್ರೋಲ್ ಮಾಡಬೇಕು, ಆಯಿಲಿ ಫುಡ್ ಅದೆಲ್ಲ ಕಡಿಮೆ ಮಾಡಬೇಕು, ಮತ್ತು ಡ್ರಿಂಕ್ಸ್ ಅದೆಲ್ಲ ಕಡಿಮೆ ಮಾಡಬೇಕು. ಡ್ರಿಂಕ್ಸು, ಡ್ರಗ್ಸು ಇವೆಲ್ಲ ಹೃದಯಕ್ಕೆ ಅಪಘಾತ ಮಾಡುವ ದಿನಸುಗಳು. ಸೊ ಇದ್ರ ಬಗ್ಗೆ ನಮ್ಮ THO ಅವರು ಡೀಟೇಲ್ ಆಗಿ ಹೇಳ್ತಾರೆ. ತಾವು ಎಲ್ಲರಿಗೂ ಪ್ರತಿ ಮನೆಗೂ ಮುಗಿಸ್ಬೇಕು ಮೆಸೇಜ್ ಅಂತೇಳಿ. ಮತ್ತು